ಗೈಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ವ್ಲಾಗ್. ಗೈಸ್ ಏನಪ್ಪಾ ಅಂತಂದ್ರೆ ಇವತ್ತು ನಾನು ಹೋಗ್ತಾ ಇದ್ದೀನಿ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡ್ಕೊಂಬರೋಣ ಅಂತೇಳಿ. ಗೈಸ್ ಏನಪ್ಪಾ ಅಂತಂದ್ರೆ ಚಾಮುಂಡೇಶ್ವರಿ ದರ್ಶನ ಮಾಡೋಕೆ ಹೋದಾಗೆಲ್ಲ ಇಷ್ಟೊಂದು ರಶ್ ನಾನು ನೋಡೇ ಇರಲಿಲ್ಲ. ಆದರೆ ಇವತ್ತು ಆಷಾಢ ಶುಕ್ರವಾರ ಅಂತೆ, ಅದೇನೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಇವತ್ತು ನೋಡ್ತಾ ಇದ್ರಲ್ಲ ಗೈಸ್, ಪೊಲೀಸವರೆಲ್ಲ ಬಂದ್ಬಿಟ್ಟವ್ರೆ, ಇಷ್ಟೊಂದು ಜನ ಇದ್ದಾರೆ. ಸೊ ಈ ಬೆಟ್ಟಕ್ಕೆ ಹೋಗೋ ಟೈಮಲ್ಲಿ ಇಷ್ಟೊಂದು ಜನ ನೋಡ್ತಾ ಇರೋದು ನಾನು ಇದೇ ಫಸ್ಟು. ಇನ್ನೂ ಏನೇನಿದೆಯೋ ಗೊತ್ತಿಲ್ಲ, ಬನ್ನಿ ಗೈಸ್ ನೋಡೋಣ. ನೋಡ್ತಾ ಇದ್ರಲ್ಲ ಗೈಸ್, ನಾನು ಅಂದರೆ ಬೆಟ್ಟ ಹತ್ಕೊಂಡು ಹೋಗುವಂಥ ಸ್ಟೆಪ್ಸ್ ಹತ್ರ ಇದ್ದೀನಿ ಇವಾಗ ಸ್ಟಾರ್ಟಿಂಗು. ಇಲ್ಲಿ ಯಾವುದೋ ಮೊಬೈಲ್ ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದೆ ಅಂತೆ ಮಂಗ. ನೋಡ್ತಾ ಇದ್ರಲ್ಲ ಅಲ್ಲಿ ಇಷ್ಟೊಂದು ಜನ ಇದ್ದಾರೆ. ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಜನ ನಾನು ನೋಡಿರಲಿಲ್ಲ. ಅಂದರೆ ಈ ಆಷಾಢ ಶುಕ್ರವಾರ ಅಂತ ನನಗೆ ಗೊತ್ತಿರಲಿಲ್ಲ, ಇಲ್ಲಾಂದರೆ ನಾನು ಬೇರೆ ಟೈಮಲ್ಲಿ ಬಂದುಬಿಡ್ತಿದ್ದೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇಲ್ಲಿಂದ ಕೈ ಮುಕ್ಕೊಂಡು ನಾವು ಬೆಟ್ಟ ಹತ್ಕೊಂಡು ಸ್ಟಾರ್ಟ್ ಮಾಡಬೇಕು. ನೋಡ್ತಾ ಇದ್ರಲ್ಲ ಇವತ್ತು ಮೂಕ್ಲಾರೆ ಜನ ಇದ್ದಾರೆ. ನಾವು ಹೋಗೋದು ದರ್ಶನ ಮಾಡೋದು ಡೌಟ್ ಅನ್ನಿಸ್ತಾ ನೋಡೋಣ. ಇಲ್ಲಿ ನೋಡ್ತಾ ಇದ್ರಲ್ವ, ಯಾವುದೋ ಮಂಗ ಬಂದ್ಬಿಟ್ಟು ಯಾರ್ದೋ ವೀಡಿಯೋ ಮಾಡೋ ಟೈಮಲ್ಲಿ ಮೊಬೈಲ್ ಚೋತ್ಕೊಂಡು ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಎಲ್ಲರೂ ಅದನ್ನೇ ನೋಡ್ಕೊಂಡು ನಿಂತವ್ರೆ. ಸೊ ಅದನ್ನು ನಾವು ನೋಡ್ಕೊಂಡು ನಿಂತ್ಕೊಂಡು ಆಗಲ್ಲ. ಬನ್ನಿ ಗೈಸ್, ಫಸ್ಟು ಈ ಬೆಟ್ಟ ಹತ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ಈ ಬೆಟ್ಟದಲ್ಲಿ 1101 ಮೆಟ್ಲುಗಳಿದ್ದಾವೆ. ಸೊ ಆ 1101 ಮೆಟ್ಲು ಹತ್ತಿದ್ರೆ ನಾವು ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಹೋಗ್ತೀವಿ. ನಾವು ನೋಡ್ತಾ ಇದ್ರಲ್ಲ ಇವತ್ತು ಆಲ್ರೆಡಿ ಎಷ್ಟು ರಶ್ ಇದೆ ಅಂದರೆ, ನೋಡ್ತಾ ಇದ್ರಲ್ವ ಇದು ಬಂದ್ಬಿಟ್ಟು ತಾಯಿ ಚಾಮುಂಡೇಶ್ವರಿ ಪಾದ ಮತ್ತು ಗಣಪತಿ ದೇವಸ್ಥಾನ ಇದೆ ಎಂಟ್ರೆನ್ಸಲ್ಲೇ. ಸೊ ಇಲ್ಲಿಂದ ನಾವು ಕೈ ಮುಕ್ಕೊಂಡು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ ಗೈಸ್, ಇದೇ ನಾನು ಫಸ್ಟ್ ಟೈಮು, ಅಂದರೆ ನಾನು 3 ಸರಿನೂ ಬಂದಿದ್ದೆ. 3 ಸರಿ ಬಂದಾಗಲೂ ನಾನು ಈ ಥರ ರಶ್ ನೋಡೇ ಇರಲಿಲ್ಲ. ಅಂದರೆ ಇವತ್ತು ಆಷಾಢ ಶುಕ್ರವಾರ ಅಂತ ಅದು ನನಗೆ ಗೊತ್ತೇ ಇರಲಿಲ್ಲ. ಇಲ್ಲಾಂದರೆ ನಾನು ಬೇರೆ ಟೈಮಲ್ಲಿ ಬಂದುಬಿಟ್ಟು ಫ್ರೀಯಾಗಿ ನೋಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ಬಂದಿದ್ದು. ಗೈಸ್ ಇವತ್ತು ನಾವು ದೇವ್ರ ದರ್ಶನ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಅಂದರೆ ಒಬ್ಬರಿಗೆ VIP ಟಿಕೆಟ್ 2000 ಅಂತಿದ್ದಾರೆ. ಸೊ ನಾರ್ಮಲ್ ಸರ್ವ ದರ್ಶನಕ್ಕೆ ಹೋದ್ರೆ ನಾವು ಏನಿಲ್ಲ ಅಂದರೂ 5 ಅವರ್ ಕಾಯ್ಬೇಕಂತ ಇದ್ದಾರೆ. ಸೊ ನೋಡೋಣ, ಮೇಲ್ಗಡೆ ಹೋಗ್ಬಿಟ್ಟು ಯಾವ ಥರ ಸಿಚುವೇಶನ್ ಅಂತ ಇದೆ ಅಂತ ನೋಡಿಬಿಟ್ಟು ಸೊ ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಈ ಬೆಟ್ಟ ಹತ್ಕೊಂಡು ಹೋಗೋ ಟೈಮಲ್ಲಿ ನಿಮಗೆ ದಾರಿ ಉದ್ದು ಕಲ್ಲಲ್ಲೇ ಈ ಜನಪದ ಹಾಡುಗಳನ್ನ ಹಾಡ್ಕೊಂಡು ಕೂತಿರ್ತಾರೆ. ಸೊ ನಿಮಗೆ ದುಡ್ಡು ಕೊಡೋ ಆಗಿದ್ರೆ ಕೊಡ್ಬೋದು, ಇಲ್ಲ ಅಂದರೆ ಕೊಡೋ ಆಗಿಲ್ಲ. ನೋಡ್ತಾ ಇದ್ದಾರಲ್ಲ, ಇವಾಗ ನಾನು ಹತ್ಕೊಂಡು ಹೋಗ್ತೇನೆ, ಅರ್ಧ ದಾರಿಯಲ್ಲಿ ಇದ್ದೀನಿ. ನೋಡ್ತಾರೆ ಇಲ್ಲೊಂದು ಕಡೆ ಇದ್ದಾರೆ, ಕೂತಿದ್ದಾರೆ. ಸೊ ನಿಮಗೆ ದುಡ್ಡು ಕೊಡೋ ಆಗಿದ್ರೆ ಕೊಡ್ಬೋದು, ಇಲ್ಲ ಅಂದರೆ ಹಂಗೆ ಹೋಗ್ಬೋದು. ಕೊಡಬೇಕು ಅಂತಲೇ ಏನಿಲ್ಲ. ಸೊ ನಿಮಗೆ ಇಷ್ಟ ಆಗಿದ್ರೆ ಕೊಡ್ಬೋದು ಗೈಸ್, ಕೊಡೋ ಆಗಿದ್ರೆ ಕೊಡಿ, ಇಲ್ಲಾಂದರೆ ಬೇಡ, ನಮಗೇನಿಲ್ಲ. ನಾವು ಹೇಳೋದು ಅಂತೇಳಿ ಕೊಡೋಕೆ ಹೋಗ್ಬಿಡಿ, ಆ ಥರ ಏನಿಲ್ಲ. ನೋಡ್ತಾ ಇದ್ದಾರಲ್ಲ ಬೆಟ್ಟದಲ್ಲಿ ಇಲ್ಲೇ ಇಷ್ಟೊಂದು ಜನ ಇದ್ದಾರೆ, ಇನ್ನು ಬೆಟ್ಟದ ಮೇಲ್ಗಡೆ ಇನ್ನೆಷ್ಟು ಜನ ಇರೋಣ. ಸೊ ಇಲ್ಲಿ ನಡ್ಕೊಂಬರೋರು ಇಷ್ಟೊಂದು ಜನ ಬರ್ತಾ ಇದ್ದಾರೆ. ವೆಹಿಕಲಲ್ಲಿ ಬರೋರು ಅದು ಇನ್ನೆಷ್ಟು ಜನ ಬಂದಿರ್ಬೋದು ಮೇಲ್ಗಡೆ, ಅದು ಇನ್ನೇನೇನು ಆಗಿದೆಯೋ ಗೊತ್ತಿಲ್ಲ. ನೋಡೋಣ ಬನ್ನಿ ಗೈಸ್, ಫಸ್ಟು ಹೋಗೋಣ. ಈ ಬೆಟ್ಟದಲ್ಲಿ 400ರಿಂದ 500 ಮೆಟ್ಲು ಹತ್ಕೊಂಡು ಬಂದಾದ್ಮೇಲೆ ಕಾಲಭೈರೇಶ್ವರ ದೇವಸ್ಥಾನ ಸಿಗುತ್ತೆ. ಸೊ ಅಲ್ಲೂ ನೀವು ಕೈ ಮುಕ್ಕೊಂಡು ಬರೋ ಆಗಿದ್ರೆ ಬರ್ಬೋದು. ಆಲ್ಮೋಸ್ಟ್ ಎಲ್ಲ ಇಲ್ಲಿ ರೆಸ್ಟ್ ತಗೊಂಡ್ರೆ ನೋಡ್ತಾ ಇದ್ದಾರಲ್ವ, ಜಾಗ ಮಾಡಿದ್ದಾರೆ ಇಲ್ಲಿ ರೆಸ್ಟಿಗೆ ಅಂತಾನೆ. ಸೊ ಇಲ್ಲಿ ಒಂದು 5-10 ನಿಮಿಷ ಕೂತ್ಕೊಂಡು ಆಮೇಲೆ ಹೋಗಿದ್ರೆ ಹೋಗ್ಬೋದು. ನೋಡ್ತಾ ಇದ್ದಾರಲ್ವ, ನಾವಿವಾಗ ಇದೀವಿ ಬೆಟ್ಟದ ಅರ್ಧದಲ್ಲಿ. ಅಂದರೆ ಈ ಅರ್ಧದಲ್ಲಿ ಅಂದರೆ ವೆಹಿಕಲ್ಗಳು ಪಾಸ್ ಆಗೋಕ್ಕೆ ದಾರಿ ಇದೆಯಲ್ಲ, ಆ ದಾರಿಯ ಮಧ್ಯದಲ್ಲಿ ಇದ್ದೀವಿ. ಸೊ ಇಲ್ಲಿಂದ ಇನ್ನೂ 300ರಿಂದ 400 ಮೆಟ್ಲುಗಳನ್ನು ಹತ್ಕೊಂಡು ಹೋಗಬೇಕಾಗುತ್ತೆ. ನಾವು ಈ ಅರ್ಧದಲ್ಲಿ ಬಂದಿದ ತಕ್ಷಣ ನಮಗೆ ಇಲ್ಲಿ ಒಂದು ನಂದಿ ದೇವಸ್ಥಾನ ಸಿಗುತ್ತೆ. ಸೊ ಆ ನಂದಿ ದೇವಸ್ಥಾನ ನೋಡ್ಕೊಂಡು ಆಮೇಲೆ ಹೋಗಬೇಕಾಗುತ್ತೆ. ಇವತ್ತು ನೋಡ್ತಾ ಇದ್ರಲ್ವ, ಅಂಗಡಿಗಳೆಲ್ಲ ಆಲ್ಮೋಸ್ಟ್ ಸುಮಾರು ಅಂಗಡಿಗಳಿದ್ದಾವೆ. ಅಂದರೆ ನೋಡ್ತಾ ಇದ್ರಲ್ವ, ಜನನೂ ಅಷ್ಟೇ ಇದ್ದಾರೆ. ಇಲ್ಲಿ ನಿಮಗೆ ಏನು ಬೇಕದು ತಿನ್ನೋಕ್ಕೆಲ್ಲ ಸಿಗುತ್ತೆ, ಆದರೆ ಒಂದು 50 ರೂಪಾಯಿ ಜಾಸ್ತಿ ಮಾಡಿರ್ತಾರೆ ಅಷ್ಟೇ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇಲ್ಲಿಂದ ವೆಹಿಕಲ್ಗಳು ಪಾಸ್ ಆಗ್ತವೆ. ಸೊ ಇಲ್ಲಿಂದನೇ ನೋಡಿ ನಾವು ಹೋಗಬೇಕಾಗಿರೋದು. ಈಗ ಅಲ್ಲಿಂದ ಹಂಗೆ ಸ್ವಲ್ಪ ಮೇಲೆ ಬಂದುಬಿಟ್ರೆ ಗೈಸ್, ಇಲ್ಲಿ ಮೇಲ್ಗಡೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಿಮಗೆ ಬಿಸ್ಕೆಟ್ ಮತ್ತು ಟೀ ಕೊಡ್ತಾ ಇದ್ದಾರೆ ಫ್ರೀಯಾಗಿ. ಎಲ್ಲರೂ ನೋಡಿ ಅದಕ್ಕೆ ಕ್ಯೂಯಲ್ಲಿ ನಿಂತಿರೋದು. ನೋಡಿ ಇಲ್ಲಿ ಇದೇ ಗ್ರೌಂಡಲ್ಲಿ ಇಲ್ಲೇ ನೋಡಿ ನಂದಿ ಸ್ಟ್ಯಾಚ್ಯೂ ಇರೋದು. ಈ ದೇವಸ್ಥಾನದ ಎದುರುಗಡೆ ನಿಮಗೆ ಬಿಸ್ಕೆಟ್ ಟೀಯೇ ಕೊಡ್ತಾರೆ. ಅಂದರೆ ಚಾಮುಂಡೇಶ್ವರಿ ಟ್ರಸ್ಟ್ ಕಡೆಯಿಂದನೇ ಇಲ್ಲಿ ಫ್ರೀಯಾಗಿ ಕೊಡ್ತಾರೆ. ನೋಡ್ತಾ ಇದ್ದಾರಲ್ಲ ಗೈಸ್, ನಾವು ಇವಾಗ ಇದ್ದೀವಿ ನಂದಿ ಸ್ಟ್ಯಾಚ್ಯೂ ಹತ್ರ.
ಗೈಸ್ ಇಲ್ಲಿ ಒಳಗಡೆ ಯಾವುದೋ ಬೇರೆ ದೇವಸ್ಥಾನ ಇದೆ ಅಂತ ಇನ್ನೊಂದು ಗುಹೆ ಒಳಗಡೆ ಅಂದರೆ ಈ ನಂದಿ ದೇವಸ್ಥಾನದ ಪಕ್ಕದಲ್ಲಿ ನನಗೂ ಕೂಡ ಗೊತ್ತಿರಲಿಲ್ಲ. ಸೊ ಇವತ್ತು ಓಪನ್ ಮಾಡಿದ್ದಾರೆ. ಇದ್ರೊಳಗಡೆ ಹೋಗೋದಕ್ಕೆ ಮೊಬೈಲು ಯಾವುದೇ ಥರದ್ದು ಏನು ಕ್ಯಾಮ್ರಾಗಳು ಅಲ್ಲೋ ಇರೋದಿಲ್ಲ, ಹಾಗಾಗಿ ಒಳಗೆ ಹೋಗ್ತಾ ಇಲ್ಲ. ಯಾಕಂದರೆ ನಿಮಗೆ ತೋರಿಸೋದಕ್ಕೂ ಕೂಡ ಆಗಲ್ಲ. ನೋಡ್ತಾ ಇದ್ರಲ್ವಾ ಕ್ಯಾಮ್ರಾಗಳೆಲ್ಲ ಇಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದ್ಬಿಟ್ಟು ಈ ನಂದಿಗೆ ಬಂದು ವಿಸಿಟ್ ಕೊಟ್ಟು ಹೋಗಿದ್ದೆ. ಅಂದರೆ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅಷ್ಟೊಂದು ಜನ ಇರಲಿಲ್ಲ ಆ ನಂದಿ ಸ್ಟ್ಯಾಚ್ಯೂ ಹತ್ರನೂ ಕೂಡ. ಸೊ ಇವತ್ತು ಈ ನಂದಿ ಸ್ಟ್ಯಾಚ್ಯೂ ಹತ್ರ ನೋಡೋಕ್ಕೂ ಹೋಗೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ ಇದ್ದಾರೆ. ನೋಡ್ತಾ ಇದ್ರಲ್ಲ ಇಲ್ಲೂ ಒಂದು ಕಡೆ ಹಾಡು ಹಾಡ್ಕೊಂಡು ಕೂತಿದ್ದಾರೆ, ದೇವರ ಹಾಡ್ಕೊಂಡು ಕೂತಿರ್ತಾರೆ. ನಿಮಗೆ ಈ ದಾರಿ ಉದ್ದಕ್ಕೂ ಕೂಡ ಕೂತಿರ್ತಾರೆ ಮೆಟ್ಲು ಹತ್ಕೊಂಡು ಹೋಗ್ಬೇಕಾರೆ. ನೋಡ್ತಾ ಇದ್ರಲ್ವ ಎಷ್ಟೊಂದು ಜನ ಇದ್ದಾರೆ. ಗೈಸ್ ನಾವಿವಾಗ ಕಂಪ್ಲೀಟ್ ಮಾಡಿದ್ದೀವಿ 1000 ಮೆಟ್ಲುಗಳನ್ನು. ಇವಾಗ ಇನ್ನು 100 ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗಿರೋದು. ನೋಡ್ತಾ ಇದ್ದಾರಲ್ವ, ಇನ್ನು 100 ಮೆಟ್ಲು ಹತ್ಕೊಂಡು ಹೋಗ್ಬಿಟ್ರೆ ನಾವು ಚಾಮುಂಡಿ ಬೆಟ್ಟ ತಲುಪದಂಗೆ. ಸೊ ನೋಡ್ತಾ ಇದ್ದೀರಲ್ವ ಎಂಟ್ರಿ ಆಗಿದ್ದೀನಿ ಇವಾಗ ಚಾಮುಂಡಿ ಬೆಟ್ಟಕ್ಕೆ. ನೋಡೋಣ ಬನ್ನಿ ಒಳಗಡೆ. ಅದು ಇನ್ಯಾವ ಥರ ರಶ್ ಇದೋ ಏನೋ ನೋಡಿಲ್ಲ. ಗೈಸ್ VIP ದರ್ಶನಕ್ಕಾದರೆ ಒಬ್ಬರಿಗೆ 2000 ಆಗಿರುತ್ತೆ. ಮಾಮೂಲಿ ದರ್ಶನಕ್ಕಾದರೆ ಫ್ರೀಯಾಗಿ ಹೋಗೋದಕ್ಕೆ ಹೋಗಿ ಬರೋದಕ್ಕೆ ಅಂದರೆ ಒಂದು 6 ಅವರ್ ಆಗುತ್ತಂತೆ. ನೋಡ್ತಾ ಇದ್ದಾರಲ್ಲ ಇಲ್ಲಿ ಬಂದುಬಿಟ್ಟು ಪಕ್ಕದಲ್ಲಿ ಇದು ಹಾಡುಗಳು ಅಂದರೆ ಮೇಲ್ಗಡೆ ಹಾಡುಗಳು ಹಾಕೊಂಡು ಕೂತಿದ್ದಾರೆ ಇಲ್ಲಿ. ಸೊ ಇದ್ರ ಪಕ್ಕದಾಸೆ ಹೋಗ್ಬೇಕಾಗುತ್ತೆ ನೋಡಿದರೆ ಫ್ರೀ ಆಗೋರಿಗೆ ದರ್ಶನಕ್ಕೆ. ಸೊ ಈಗ ದರ್ಶನಕ್ಕೆ ಹೋಗ್ಬೇಕಂದ್ರೆ ನಾವು ಕಡಿಮೆ ಇಲ್ಲಾಂದ್ರೂ ಒಂದು ಅರ್ಧ ಕಿಲೋಮೀಟ್ರ್ ದೇವಸ್ಥಾನ ಸುತ್ತಬೇಕಾಗುತ್ತೆ. ಅದಾದಮೇಲೆ ಒಳಗಡೆ ಹೋಗಿ ಮತ್ತೆ ಕೂಡಾಕ್ತಾರೆ. ಅಲ್ಲಿ ಒಂದು 5-6 ಅವರ್ ಕೂರಬೇಕಾಗುತ್ತೆ ನಾವು ದೇವ್ರ ದರ್ಶನಕ್ಕಾಗಿ. ಸೊ VIP ದರ್ಶನಕ್ಕೆ ಹೋದರೂ ಕೂಡ ಒಂದು ಅರ್ಧ 1 ಅವರ್ ಕಾಯಬೇಕಾಗುತ್ತೆ. ಇವತ್ತು ಅಂಥ ಸಿಚುವೇಶನ್ ಇದೆ ಚಾಮುಂಡಿ ಬೆಟ್ಟದಲ್ಲಿ. ನೋಡ್ತಾ ಇದ್ರಲ್ಲ ಗೈಸ್, ಇವ್ರು ಯಾರೋ ಬಂದ್ಬಿಟ್ಟು ಮೈಸೂರವ್ರೆ. ಇವರಿಗೆ ಬಿಡ್ತಾ ಇಲ್ಲ, ಒಳಗಡೆ ಯಾವುದೋ ಮಿಸ್ ಆಗಿ ಎಲ್ಲೋ ಎಂಟ್ರಿ ಆಗಿಬಿಟ್ಟವ್ರೆ. ಸೊ ನೋಡ್ತಾ ಇದ್ದಾರೆ ಗೈಸ್, ಅವ್ರಿಗೆ ಇಲ್ಲಿಂದಾನೆ ಇದು ಬಂದ್ಬಿಟ್ಟು ಎಕ್ಸಿಟ್ ಗೇಟು. ಅವ್ರು ಬಂದ್ಬಿಟ್ಟು ಈ ಎಕ್ಸಿಟ್ ಗೇಟ್ ಒಳಗಾಸಿ ಎಂಟ್ರಿ ಆಗೋಕೆ ಹೋಗ್ತಾ ಇದ್ದಾರೆ. ಸೊ ಅವರಿಗೆ ಪೊಲೀಸರು ಬಿಡ್ತಾ ಇಲ್ಲ. ಅವ್ರು ಏನೇ ಪಾಸ್ ತೋರಿಸಿದ್ರು ಅವ್ರಿಗೆ ಬಿಡ್ತಾ ಇಲ್ಲ ಪೊಲೀಸರು. ಅಂದರೆ ಈ ಪೊಲೀಸರು ಇಲ್ಲಿರೋರೆಲ್ಲ ಸುತ್ತಮುತ್ತ ಮೈಸೂರವರೇ ಅಲ್ಲ, ಅಂದರೆ ಬೇರೆ ಬೇರೆ ಕಡೆಯಿಂದ ಕರೆಸಿರೋದು ಪೊಲೀಸರಿಗೆ. ಸೊ ಹಂಗಾಗಿ ಇಲ್ಲಿ ಮೈಸೂರಲ್ಲಿರೋರಿಗೆಲ್ಲ ದರ್ಶನಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ ಫ್ರೀಯಾಗಿ. ಗೈಸ್ ಬೆಟ್ಟದ ಮೇಲ್ಗಡೆ ಇರುವಂಥ ಪೊಲೀಸರಿಗೆ ಯಾವುದೇ ಕಾರಣಕ್ಕೂ ಏನು ಕರೆಕ್ಟಾಗಿ ಕೇಳೋಕೆ ಹೋಗ್ಬೇಡಿ. ಅವ್ರು ದಿಕ್ ತಪ್ಸಕ್ಕಂತಾನೆ ಆ ಕಡೆ ಈ ಕಡೆ ಕಳಿಸ್ಬಿಡ್ತಾರೆ. ಸೊ ಇದು VIP ಎಂಟ್ರಿ ಆದರೆ ಮಾತ್ರ ನಿಮಗೆ ಕರೆಕ್ಟಾಗಿ ಕಳಿಸ್ತಾರೆ. ಅದು VIP ಎಂಟ್ರಿಗೆ ಹೋದಾಗ ಪೊಲೀಸರು ಮತ್ತೆ ಅವ್ರು ಬೇರೆ ಕಡೆ ಕಳಿಸ್ತಾರೆ. ಸೊ ಅಲ್ಲಿಂದ ಹೋದರೆ ಮತ್ತೆ ಇವರೆಲ್ಲೋ ಬೇರೆ ಕಡೆ ಕಳಿಸ್ತಾರೆ. ಇಲ್ಲಿ ದರ್ಶನ ಮಾಡೋದೇ ಭಾರಿ ಕಷ್ಟ ಆಗಿಬಿಟ್ಟಿದೆ. ನೋಡ್ತಾ ಇದ್ರಲ್ಲ ಗೈಸ್, ಗೈಸ್ ನೋಡ್ತಾ ಇದ್ರಲ್ಲ ಇಲ್ಲಿರುವಂಥ ಮಹಿಷಾಸುರ ಸ್ಟ್ಯಾಚ್ಯೂಗೂ ಕೂಡ ಫುಲ್ ಬ್ಯಾರಿಗೇಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲೂ VIP ಎಂಟ್ರಿ ಮಾತ್ರ ಅಂತೆ. ಸೊ ಅಂದರೆ ಈ ಪೊಲೀಸರು ಅವ್ರ ಹೆಂಡತಿ ಮಕ್ಕಳಿಗೆ ಮಾತ್ರ ಫ್ರೀಯಾಗಿ ಬಿಡ್ತಾರೆ, ನಮ್ಮಂತವರಿಗೆ ಬಿಡ್ತಾನೆ ಇಲ್ಲ. ನೋಡ್ತಾ ಇದ್ರಲ್ಲ ಗೈಸ್, ಇಲ್ಲಿ ಒಂದಿಬ್ರು ಪೊಲೀಸರು ಸುಮ್ಮನೆ ಆರಾಮಾಗಿ ಫ್ರೀಯಾಗಿ ನಿಂತ್ಕೊಂಡಿದ್ದಾರೆ. ಅಲ್ಲೊಂದಿಬ್ರು ಆರಾಮಾಗಿ ಕೂತ್ಕೊಂಡಿದ್ದಾರೆ. ತೋರಿಸ್ತೀನಿ ತಡೀರಿ ಗೈಸ್ ಅವ್ರಿಗೂ ಕೂಡ. ನೋಡ್ತಾ ಇದ್ರಲ್ಲ ಅವರು ಬೇರೆ ನೋಡಿರಿ ಮಾಡೋಕ್ಕೆ ಕೆಲಸ ಎಲ್ಲ ಆರಾಮಾಗಿ ಕೂತ್ಕೊಂಡಾರೆ. ನೋಡೋಕೆ ಒಂದು 5 ನಿಮಿಷ ನೋಡ್ಕೊಂಡು ಬಿಟ್ಟು ಹೋಗ್ತೀವಿ ಅಂದರೂ ಬಿಡ್ತಾ ಇಲ್ಲ, ಅಷ್ಟೊಂದು ದೂರದಿಂದ ಬಂದಿರ್ತೀವಿ. ನೋಡ್ತಾ ಇದ್ದಾರಲ್ಲ ಗೈಸ್, ಇಲ್ಲಿಗೂ ಕೂಡ ಪೂರ್ತಿ ಬ್ಯಾರಿಗೇಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ರೆ ಒಳಗೂ ಹೋಗೋಕ್ಕಲ್ಲ, ಏನೂ ಮಾಡೋಂಗಿಲ್ಲ. ಸೊ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿರುವಂಥ
ಚಾಮುಂಡಿ ಬೆಟ್ಟದ ಮೇಲ್ಗಡೆ ಅಂದರೆ ಮಹಿಷಾಸುರ ದೇವಸ್ಥಾನದ ಎದುರುಗಡೆ ಒಂದು ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಒಂದು ದೇವಸ್ಥಾನ ಇದೆ. ಇಲ್ಲಿ ಫ್ರೀಯಾಗಿ ನಿಮಗೆ ಒಂದು ಸ್ವಲ್ಪ ಇದು ಹೇಳ್ಕೊಡ್ತಾರೆ. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ, ಬನ್ನಿ ಗೈಸ್. ನೋಡ್ತಾ ಇದ್ರಲ್ಲ, ಈ ಮಹಿಷಾಸುರ ಸ್ಟ್ಯಾಚು ಒಳಗಡೆ ಬೇಕಾದವ್ರಿಗೆ ಮಾತ್ರ ಬಿಡ್ಕೊತಾ ಇದ್ದಾರೆ. ನೋಡ್ತಾ ಇದ್ರಲ್ಲ, ಬರೀ ಪೊಲೀಸವರಿಗೆ ತುಂಬಿಕೊಂಡಿದ್ದಾರೆ, ಲೋಕಲ್ ಅವರಿಗೆ ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ. ಅಂದ್ರೆ ಮೈಸೂರವರಿಗೂ ಕೂಡ ಬಿಡ್ತಾ ಇಲ್ಲ, ನಮ್ಮಂಥವ್ರಿಗೆ ಇನ್ನೆಲ್ಲಿ ಬಿಡ್ತಾರೆ. ನೋಡ್ತಾ ಇದ್ರಲ್ಲ ಗೈಸ್, ಎಷ್ಟೊಂದು ರಶ್ ಇದೆ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಅಂದರೆ ಇನ್ನೊಂದು ಸರಿ ಬರ್ಬೇಕಾದ್ರೆ ನೋಡ್ಕೊಂಡು ಬನ್ನಿ, ಸಖತ್ತು ರಶ್ ಇದೆ. ಅಂದರೆ ಊಟಗಳು ಸಿಗುತ್ತೆ, ಊಟ ತಿಂಡಿ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಅಂದರೆ ಊಟ ತಿಂಡಿಗೇನು ತೊಂದರೆ ಇಲ್ಲ, ಎಲ್ಲ ಸಿಗುತ್ತೆ ನಿಮಗೆ. ಅಂದರೆ ಸ್ವಲ್ಪ ರಶ್ ಆಗಿರುತ್ತೆ ಅಷ್ಟೇ. ನೋಡ್ತಾ ಇದ್ದಾರಲ್ವಾ, ಎಷ್ಟೊಂದು ಜನ ಇದ್ದಾರೆ ಬೆಟ್ಟದ ಮೇಲ್ಗಡೆ. ಗೈಸ್, ಅಲ್ಲಿಂದ ಸೀದಾ ನಾನು ಇವಾಗ ಹೊರಟಿದ್ದೆ ಕೆಳಗಡೆ. ಅಂದರೆ ದರ್ಶನ ಮಾಡೋದು ಲೇಟ್ ಆಗುತ್ತೆ, ಅಂದರೆ ನನಗೆ ಟ್ರೈನ್ ಇರೋದು 2 ಗಂಟೆಗೆ. ಆಲ್ರೆಡಿ ಇಲ್ಲಿ 11:30 ಆಗೋಗ್ಬಿಟ್ಟಿದ್ದೆ. ಅಂದರೆ 1.5 ಗಂಟೆಯೊಳಗೆ ನಾನು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ನೋಡ್ತಾ ಇದ್ರಲ್ವ, ನಾನು ಇವಾಗ ಹೋಗ್ತಾ ಇದ್ದೀನಿ ಬೆಟ್ಟ ಕೆಳಗಡೆ ಇಟ್ಕೊಂಡು. ಅಂದರೆ ಇಲ್ಲಿ ಯಾರೋ ಒಬ್ಬರು ಗುರುಜಿಗಳು, ಅವರಿಗೆ ಒಂದು ಕಾಲಾಗಲ್ಲ, ಆದರೂ ಅದರೊಳಗೆ ನಡ್ಕೊಂಡು ಬಂದಿದ್ರು. ನೋಡ್ತಾ ಇದ್ದಲ್ವ ಗೈಸ್, ಇವಾಗ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇದ್ದೀನಿ. ಅಂದರೆ ಬೆಟ್ಟ ಹತ್ಕೊಂಡು ಹೋಗ್ಬೇಕಾದ್ರೆ ಸಿಗುತ್ತೆ. ಅಂದರೆ ನಾನು ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿರಲಿಲ್ಲ, ಅಂದರೆ ಬರಬೇಕಾದ್ರೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಗೈಸ್, ಇವಾಗ ಆಲ್ರೆಡಿ ನಂದಿ ಸ್ಟ್ಯಾಚು ಹತ್ರ ತಲುಪಿದ್ದೀನಿ. ಸೊ ಇಲ್ಲಿಂದ ಇನ್ನೊಂದು 600ರಿಂದ 700 ಮೆಟ್ಲುಗಳಾಗುತ್ತೆ ಕೆಳಗೆ ಇಳ್ಕೊಂಡು ಹೋಗೋದಕ್ಕೆ. ಸೊ ಅದನ್ನು ನಿಮಗೆ ಪೂರ್ತಿ ತೋರಿಸ್ತೀನಿ, ಬನ್ನಿ. ಸೊ ಮಧ್ಯಾಹ್ನ 12-1 ಗಂಟೆ ಆದರೂ ಮೆಟ್ಲು ಹತ್ಕೊಂಡು ಹೋಗ್ತಾನೆ ಇದ್ದಾರೆ ಗೈಸ್. ನೋಡ್ತಾ ಇದ್ರಲ್ಲ, ನಾನು ಇವಾಗ ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೀವು ಮೆಟ್ಲು ಹತ್ಕೊಂಡು ಹೋಗೋ ಟೈಮಲ್ಲಿ ನಿಮಗೆ ಸ್ಟಾರ್ಟಿಂಗು ಒಂದು ಶಿವನ ದೇವಸ್ಥಾನ ಇದೆ ಇಲ್ಲಿ. ಸೊ ಆ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಬಿಟ್ಟು ಹೋಗಿ. ಸೊ ನೋಡ್ತಾ ಇದ್ರಲ್ಲ, ನಾನು ಇವಾಗ ಆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಗೈಸ್, ನೋಡ್ತಾ ಇದ್ರಲ್ಲ, ಇಲ್ಲಿಂದ ಇವಾಗ ನಾನು ಹೋಗಬೇಕು 4.5 ಕಿಲೋಮೀಟ್ರು ರೈಲ್ವೆ ಸ್ಟೇಷನ್ ಹತ್ರ ನಡ್ಕೊಂಡೇ ಹೋಗಬೇಕು. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್, ಮರಿಬೇಡಿ.